ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ಗೆ ಇನ್ನೂ ಟೈಮ್ ಇದೆ. ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿಬೋದು. ಕಲೀರಿ, ಕಲ್ತ್ರೆ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ಟಫ್ ಆಗುತ್ತೆ. ಸೊ ಆ್ಯಕ್ಚುಲಿ ಇವತ್ತು ಆರ್ ಬಿ ಐ ಪಾಲಿಸಿ, ನೀವು ತಮ್ಲೈನಲ್ಲಿ ನೋಡ್ದಂಗೆ ಆರ್ ಬಿ ಐ ಪಾಲಿಸಿ ಇದೆ. ಸೊ ಅದಕ್ಕೋಸ್ಕರ ನಾನು ಕೂಡ ಟ್ರೇಡ್ ಮಾಡಿಲ್ಲ. ಬಿಕಾಸ್ ಒನ್ ಥಿಂಗ್ ಏನಂದರೆ, ಆಲ್ರೆಡಿ ನಾನು ಈ ವೀಕಲ್ಲಿ 42,000 ಆಲ್ಮೋಸ್ಟ್ 45,000 ದುಡ್ಕೊಂಡಿದ್ದೀನಿ. ಸಾಕಲ್ವಾ ನನಗೆ? ಏನಫ್ ಫಾರ್ ಮೀ, ಬಿಕಾಸ್ ನಮ್ಮ ಈ ಟಾರ್ಗೆಟ್ ಇರುತ್ತೆ 30,000 ದುಡ್ಕೊಂಡ್ರೆ ಸಾಕು ಅಂತ. ಸೊ ಐ ಮೇಡ್ ಇಟ್ ಆಲ್ಮೋಸ್ಟ್ ಲೈಕ್ 45,000 ಅಂದರೆ ಇಟ್ಸ್ ಗುಡ್ ಫಾರ್ ಮೀ. ಒಂದು ಸೆಕೆಂಡ್ ಥಿಂಗು, ಪ್ರೈಸ್ ಆಕ್ಷನ್ಸ್ ಆಗಲಿ, ನಿಮಗೆ ಯಾವುದೇ ಲೆವೆಲ್ಸ್ಗಳಾಗಲಿ ಈಸಿ ಇರೋದಿಲ್ಲ ಇವತ್ತು ಟ್ರೇಡ್ ಮಾಡೋದು. ಬಿಕಾಸ್ ಮಾರ್ಕೆಟಲ್ಲಿ ವಾಲಟಿಲಿಟಿ ಹ್ಯೂಜ್ ಇರುತ್ತೆ. ಪ್ರೀಮಿಯಮ್ಸ್ಗಳು ವಾಲಟೈಲ್ ಕೂಡ ಸಿಕ್ಕಾಬಿಟ್ಟೆ ಆಗ್ತಿರ್ತವೆ. ಸೊ ಆವಾಗ ನೀವು ಹೇಗೆ ಟ್ರೇಡ್ ಮಾಡ್ತೀರಾ? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಕೀಪ್ ಪೇಷನ್ಸ್ ಇಟ್ಕೊಂಡು ಟ್ರೇಡ್ ಮಾಡಬೇಕು. ನನಗೆ ನಿನ್ನೆ ಗೊತ್ತಿರಲ್ಲ ಆ್ಯಕ್ಚುಲಿ ಆರ್ ಬಿ ಐ ಪಾಲಿಸಿ ಇವತ್ತಿದೆ ಅಂತ. ಸೊ ಸ್ಟೂಡೆಂಟ್ಸ್ಗೆ ಇವತ್ತು ಬೆಳಗ್ಗೆ ಅರ್ಲಿನೇ ಮೆಸೇಜ್ ಹಾಕಿದ್ದೀನಿ ಕೂಡ. ಸೊ ಆರ್ ಬಿ ಐ ಪಾಲಿಸಿ ಇದೆ, ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ. ಬಿಕಾಸ್ ಆರ್ ಬಿ ಐ ಪಾಲಿಸಿಲಿ ಯಾವುದು ಕೂಡ ಈಸಿ ಅಲ್ಲ. ಲೈಕ್ ನಾನು ನೋಡ್ದಂಗೆ ತುಂಬ ಆರ್ ಬಿ ಐ ಪಾಲಿಸೀಸ್ಗಳನ್ನ ನೋಡಿರೋದ್ರಿಂದ ನನಗೆ ಅನ್ಸೋದೇನೆಂದರೆ, ಲೈಕ್ ಇವೆಂಟಲ್ಲಿ ಟ್ರೇಡ್ ಮಾಡೋದು ವೇಸ್ಟ್. ಅದು ಇನ್ಸ್ಟೆಡ್ ಆಫ್ ಇವೆಂಟಲ್ಲಿ ತುಕ್ಕಾಬಾಜಿ ಟ್ರೇಡ್ ಥರ, ಲೈಕ್ ನೀವೇನು ಗ್ಯಾಮ್ಲಿಂಗ್ ಥರ ಎಂಟ್ರಿ ಆದೋ ಹೋಲ್ಡ್ ಮಾಡೋಣ, ಇಟ್ಕೊಳ್ಳೋಣ. ಇವತ್ತು ನೀವು ಯಾವುದೇ ಯೂಟ್ಯೂಬರ್ಸು ಲೈವಲ್ಲಿ ಸ್ಟ್ರೀಮರ್ಸ್ ಎಲ್ಲ ನೋಡಿದರೆ ದೇ ವಿಲ್ ಶೋ ಇಟ್ ಲೈಕ್ ನಾನು ಬಾಟಮಲ್ಲಿ ಕೊಟ್ಟಿದ್ದೆ ಟ್ರೇಡು, ಟಾಪ್ ತನಕ ಹೋಯ್ತು, 1:10 ಮಾಡಿದ್ರು, 20 ಮಾಡಿದ್ರು, 30 ಮಾಡಿದ್ರು, ಆಲ್ ಬುಲ್ಶಿಟ್ ಥಿಂಗ್ಸ್ಗಳನ್ನ ಹೇಳ್ತಾ ಇರ್ತಾರೆ. ಸೊ ಅದನ್ನು ನೀವು ಕೇಳ್ಕೊಂಡು ಯು ಫೀಲ್ ಇಟ್ ಲೈಕ್ ಇವತ್ತು ನಾನು 10 ರೂಪಾಯಿ ಹಾಕಿರೋ ಐ ಕುಡ್ ಹ್ಯಾವ್ ಮೇಡ್ ಇಟ್ 100 ರೂಪಾಯಿ. ಅಂದರೆ 10,000 ಹಾಕಿರೋ ಎಷ್ಟಾಗುತ್ತೆ? ಓಕೆ 1 ಲಕ್ಷ ಆಗಿರೋದು. ಇವತ್ತು ನಾನು 1 ಲಕ್ಷ ಹಾಕಿರೋ ಎಷ್ಟಾಗಿರೋದು? 10 ಲಕ್ಷ ಆಗಿರೋದು. ಸೂಪರ್ ಡೂಪರ್ ಅಂತ. ಸೊ ದಟ್ ಈಸ್ ನಾಟ್ ದಟ್ ಟ್ರೇಡಿಂಗ್. ಇಟ್ಸ್ ಮೇಕ್ ಇಟ್ ಆಸ್ ಬಿಸ್ನೆಸ್. ಯಾರು ಬಿಸ್ನೆಸ್ ಥರ ಟ್ರೀಟ್ ಮಾಡಿ, ಯು ಆಲ್ವೇಸ್ ಫೀಲ್ ಇಟ್ ಬೆಟರ್. ಓಕೆನಾ? ಸೊ ಹಾಗಾಗಿನೇ ಮತ್ತೆ ನಾನು ಕೂಡ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆಲ್ವೇಸ್ ಫೀಲ್ ಇಟ್ ಲೈಕ್ ನಿಮ್ಗೆ ಯಾವಾಗ ಟ್ರೇಡ್ ಸಿಗುತ್ತೆ ಆವಾಗ ಟ್ರೇಡ್ ಮಾಡಿ ಅನ್ನೋದು. ಸೊ ಪೊಸಿಷನ್ಸಿಗೆ ಬಂದರೆ, ನೋ ಪೊಸಿಷನ್ಸ್, ನೋ ಆರ್ಡರ್, ನೋ ಪೊಸಿಷನ್ಸ್, ಲೆಟ್ಸ್ ಕ್ಲೋಸ್ ಇಟ್. ಆ್ಯಕ್ಚುಲಿ ಒಂದು ಸ್ಟ್ರೈಕ್ ಪ್ರೈಸ್ ಕೂಡ ಹಾಕೊಂಡಿದ್ದೆ. ಏನಕ್ಕೆ ಸ್ಟ್ರೈಕ್ ಪ್ರೈಸ್ ಕೂಡ ಹಾಕಿದ್ದೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ. ಸ್ಟ್ರೈಕ್ ಪ್ರೈಸಲ್ಲಿ ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಆರ್ ಬಿ ಐ ಪಾಲಿಸಿ ಕ್ಯಾಂಡಲ್ 10 ಗಂಟೆದು ಬುಲ್ಲಿಶ್ ಕ್ಯಾಂಡಲು 120ಇಂದ, ಸೊ ಇಟ್ ವೆಂಟ್ ಟು ಎಷ್ಟು? 180. ಬಟ್ ಯೂಟ್ಯೂಬರ್ ಪ್ರಕಾರ ಏನು, ಇಟ್ ಟಚ್ 200. ಸೊ ಇಟ್ ಮೀನ್ಸ್ ನಾನು 120 ಕೊಟ್ಟಿದ್ದೆ. ಜಸ್ಟ್ ನಂದು ಸ್ಟಾಪ್ ಲಾಸ್ ಎಷ್ಟಿತ್ತೇಳಿ? 110. ನಾನು 125 ಕೊಟ್ಟಿದ್ದೆ. ನನ್ನ 120ಕ್ಕೆ ನಾನು ಕೊಟ್ಟಿದ್ದೆ. ನಮ್ಮ ಮೈ ಸ್ಟಾಪ್ ಲಾಸ್ ಇಸ್ ಜಸ್ಟ್ 110 ಅಷ್ಟೇ. ಯು ಗಾಟ್ ಇಟ್ ಎಷ್ಟು? 200. ಅಂದರೆ ನಿಮಗೆ 1:10 ರೇಷಿಯೋಲಿ ಆಗಿದೆ. XYZ ಥಿಂಗ್ಸ್ ಅಂತ ಬ್ಲಾ ಥಿಂಗ್ಸ್ಗಳು ಸ್ಟೋರಿಗಳು ಹೇಳ್ತಾರೆ. ನೆವರ್ ಎವರ್ ಟ್ರಸ್ಟ್ ದೆಮ್. ಸಿ, ಬಿಕಾಸ್ ಇದ್ಯಾವುದು ನಮ್ಮ ಕಣ್ಣು ಮುಂದೆ ಇಮ್ಯಾಜಿನರಿ ಥಿಂಗ್ಸ್ ಹೊರತು ಚಾರ್ಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಚಾರ್ಟ್ ಆಗ್ಬೇಕಾದ್ರೆ ಯಾವುದು ಚೆನ್ನಾಗಿ ಕಾಣಿಸ್ತಿರಲ್ಲ. ಅಷ್ಟೇ ಫಾಸ್ಟಾಗಿ ಮಾರ್ಕೆಟ್ ರಿಜೆಕ್ಟ್ ಕೂಡ ಆಯಿತು. ವೆರಿ ಶಾರ್ಪಾಗಿ ಎಷ್ಟು ಜನ ಬೈ ಮಾಡಿದ್ರು ಅಷ್ಟು ಜನನ ಬೈನ ಸ್ಮ್ಯಾಶ್ ಮಾಡಾಕ್ತು. ಅಷ್ಟೇ ಫಾಸ್ಟಾಗಿ ಅಗೇನ್ ರಿಕವರಿ ಆಯಿತು. ಎಷ್ಟು ಜನ ಸೆಲ್ ಮಾಡಿದ್ರು ಅಷ್ಟು ಜನನು ಸ್ಮ್ಯಾಶ್ ಮಾಡಾಕ್ತು. ಓಕೆನಾ? ಸೊ ಇವಾಗ ನಿಮಗೆ ಲೈಕ್ ಟ್ರೇಡ್ ಮಾಡಬೇಕಾದ್ರೇನು, ಇನ್ನೂ ಸ್ಪಾಟ್ ಚಾರ್ಟು ಆ 200ನ ಇವಾಗ ಬ್ರೇಕ್ಔಟ್ ಮಾಡ್ತಿದೆ. ಪ್ರೀಮಿಯಂ ಚಾರ್ಟು. ಸ್ಪಾಟ್ ಚಾರ್ಟಲ್ಲಿ ನೋಡಬೇಕು ಅಂದರೆ ಆಲ್ರೆಡಿ ಅದು ಇನ್ನೂ ಬ್ರೇಕ್ಔಟಾಗಿ ಮೇಲೆ ಹೋಗಿದೆ. ಸೊ ಲಾಜಿಕಲ್ಲೇ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೀಮಿಯಮ್ಸ್ಗಳು ಎಷ್ಟು ಸ್ಲೋಯೆಸ್ಟ್ ಮೂವ್ ಆಗ್ತಿದ್ದಾವೆ, ಪ್ರೀಮಿಯಮ್ಸ್ಗಳು ವಾಲಟೈಲ್ ಎಷ್ಟಾಗಿದ್ದಾವೆ ಅನ್ನೋದು ಎರಡು ಥಿಂಗ್ಸು ನಿಮಗೆ ಅರ್ಥ ಆದರೆ ತುಂಬಾ ಇಂಪಾರ್ಟೆಂಟು ಟ್ರೇಡ್ ಮಾಡೋದು. ಸೊ ಆಲ್ವೇಸ್ ನೀವು ಟ್ರೇಡ್ ಮಾಡೋಕ್ಕೆ ನಿಮಗೆ ಸಿಗ್ತಲೇ ಇರುತ್ತೆ, ಟ್ರೇಡ್ಸಿಗೆ ಬರ ಇಲ್ಲ. ನಿಮಗೇನಾದರೆ ಇವೆಂಟ್ ದಿನಗಳನ್ನ ನೀವು ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ಳಿ. ಪ್ರೈಸ್ ಆಕ್ಷನ್ಸ್ ಆಗಲಿ ಇದಾಗಲಿ. ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಇಫ್ ಇಟ್ ಇಸ್ ಫ್ಲಾಟಿಶ್ ಓಪನ್, ವೆಯ್ಟ್ ಫಾರ್ ಇಸ್ ಡೇ ಹೈ ಆರ್ ಡೇ ಲೋ. ಸೊ ಅವೆರಡರಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಕೀ ಪಾಯಿಂಟ್ಸ್ ಅಂತ. ಆರ್ ಬಿ ಐ ಪಾಲಿಸಿ ಇದರಿಂದ ನಿಮಗೆ ಡೇ ಹೈನ ಬ್ರೇಕ್ಔಟ್ ಆಯಿತು, ಮಾರ್ಕೆಟ್ ಫ್ಲಕ್ಚುಯೇಟ್ ಆಯಿತು, ಅಗೇನ್ ಬ್ಯಾಕ್ ಟು ಪೆವಿಲಿಯನ್. ಸೊ ನಾನು ಇವಾಗ ನೀವು ಅಲ್ಲಿ ನೋಡಿದ್ರಲ್ಲ ಸಿ ಟ್ರೇಡಿಂಗ್ ನಾನು ಎಲ್ಲಿ ಟ್ರೈ ಮಾಡ್ತಿದ್ದೆ ಅಂತ. ಸೊ ನಾನು ಮಾರ್ಕೆಟ್ ಆ್ಯಕ್ಚುಲಾಗಿ ಇಲ್ಲಿಗೆ ಈ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ, ಐ ಜಸ್ಟ್ ವೆಯ್ಟೆಡ್ ಇಫ್ ಇಟ್ ಈಸ್ ಕಮ್ ಬ್ಯಾಕ್ ರಿಟ್ರೇಸ್ಮೆಂಟ್. ಬಿಕಾಸ್ ಇವತ್ತು ನಾನು ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡೋ ಮೈಂಡ್ಸೆಟ್ಟಲ್ಲಿ ಇಲ್ಲ ನಾನು. ಆರ್ ಬಿ ಐ ಪಾಲಿಸಿ ಇರೋದ್ರಿಂದ ವಾಲಟೈಲಿಂದ ಯಾವ ಕಡೆಗೆ ಬೇಕಾದ್ರೂ ಹಿಟ್ ಆಗ್ಬೋದು. ಈ ಲೆವೆಲ್ಗೋಸ್ಕರ ಕೀ ಲೆವೆಲಿಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಈ ಕೀ ಲೆವೆಲಿಗೆ ಅಗೇನ್ ಬಂದರೆ ಮಾರ್ಕೆಟ್ ಲೈಕ್ ಹೆಂಗಾಗಿದೆ? ಸೊ ಬ್ರೇಕ್ ಡೌನ್, ಅಗೇನ್ ಮೇಡ್ ಇಟ್ ಡಬ್ಲ್ಯೂ ಪ್ಯಾಟರ್ನ್ ಕೈಂಡ್ ಆಫ್ ಥಿಂಗ್. ಸೊ ಅಂದರೆ ಅಗೇನ್ ನಿಮಗೆ ಲೈಕ್ ಇಷ್ಟು ದೂರ ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಫಸ್ಟು ಬೈಯಿಂಗ್ ಹೋಗಿತ್ತು, ಸೆಲ್ಲಿಂಗ್ ಬಂತು, ಅಗೇನ್ ಬೈಯಿಂಗ್ ಹೋಯಿತು. ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ದಿಸ್. ಕಷ್ಟ ಮಾರ್ಕೆಟಲ್ಲಿ ಹಂಗೆ ರಿಟರ್ನ್ ಬರೋದು ಕಷ್ಟ. ಅದಕ್ಕೆ ನಾನೇನು ಮಾಡಿದೆ, ಐ ಜಸ್ಟ್ ವೆಯ್ಟೆಡ್ ಫಾರ್ ಲೆವೆಲ್. ಈ ಲೆವೆಲಿಗೆ ಬಂದರೆ ನಾನು ಆರಾಮ್ಸೆ ಕಾಲ್ ಸೈಡ್ ಟ್ರೇಡ್ ತೊಗೊಳ್ಳೋಣ. ಮಾರ್ಕೆಟ್ ಈಗ ಲೈಕ್ ಶಾರ್ಪ್ ಬೈಯಿಂಗ್ ಬಂದು ಅಗೇನ್ ಫುಲ್ ಬ್ಯಾಕು, ಇಟ್ ವಿಲ್ ಗೋ ಅಪ್ಸೈಡ್ ಅಂತ. ಸೊ ಬೈಯಿಂಗ್ ಬರ್ತಾ ಇಲ್ಲ ಅದು. ಓಕೆನಾ? ಸೊ ಇಲ್ಲೇ ಹೋಲ್ಡ್ ಮಾಡಿ ಅಪ್ಸೈಡ್ ಹೋಗ್ತಾಯಿದೆ. ಗೊತ್ತಿಲ್ಲ, ಯಾವ್ದಾದ್ರು ಒಂದು ಡಂಪಿ ಕ್ಯಾಂಡಲ್ ಕೆಳಗಡೆ ಬಂದರೂ ಬರ್ಬೋದು. ನನಗಂತೂ ಐಡಿಯಾ ಇಲ್ಲ. ಡಂಪಿ ಕ್ಯಾಂಡಲ್ ಬರೋ ಚಾನ್ಸಸ್ ಕೂಡ ಇದೆ, ಬರ್ದಿರೋ ಚಾನ್ಸಸ್ ಕೂಡ ಇದೆ. ಸೊ ಎರಡೂ ಇಲ್ಲ. ಸೊ ಅದಕ್ಕೆ ಯಾಕೆ ಕನ್ಫ್ಯೂಷನಲ್ಲಿ ಯಾಕೆ ಟ್ರೇಡ್ ಮಾಡಬೇಕು? ಮತ್ತೇನು ಗೊತ್ತಾ, ಇವತ್ತು ಫ್ರೈಡೆ. ಸೊ ನಿಮಗೆ
ಪ್ರಾಪರಾಗಿ ಡೇಗಳಲ್ಲಿ ಟ್ರೇಡ್ ಮಾಡಿ ನಿಮಗೆ ಫ್ರೈಡೇ ಒಂದು ಪಕ್ಷ ಲಾಸ್ ಆದ್ರೂ ಯು ವೋಂಟ್ ಫೀಲ್ ಇಟ್ ದಿಸ್ ಇಸ್ ನಾಟ್ ಮೈ ಡೇ ಅಂತ. ಆ ಈವೆಂಟಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಏನು ಅನ್ಸುತ್ತೆ ಗೊತ್ತಾ, ಯಾಕೆ ಟ್ರೇಡ್ ಮಾಡ್ಬೇಕಿತ್ತು ಇವತ್ತು? ಸೊ ಈ ಬೆಟರ್ ಡೇ ಸೋಮವಾರ ಸಿಕ್ತಿತ್ತಾನೆ. ಸೊ ಇವತ್ತು ಏನಕ್ಕೆ ಟ್ರೇಡ್ ಮಾಡಿ ನಿಮ್ಮನ್ನು ನೀವು ಲೈಕ್ ಇದು ಮಾಡ್ಕೊಳ್ಳಿ, ಮೈಂಡ್ ಸೆಟ್ ಹಾಳು ಮಾಡ್ಕೊಳ್ತೀರಾ? ಬೆಟರ್ ಅಲ್ವಾ? ಸೊ ಆ ವೇಯಲ್ಲಿ ಥಿಂಕ್ ಮಾಡಿ. ಆಲ್ವೇಸ್ ಯು ಥಿಂಕ್ ಇಟ್ ಲೈಕ್ ಎ ಡಿಫ್ರೆಂಟ್ ಮೈಂಡ್ ಸೆಟ್. ಅವಾಗಲೇ ನೀವು ಇದಾಗೋದು. ಟ್ರೇಡರ್ ಆಗಬೇಕು ಅಂದರೆ ಈ ಥರ RBI ಪಾಲಿಸಿಗಳು 3 ತಿಂಗಳಿಗೊಂದು ಬರ್ತಲೇ ಇರ್ತವೆ. ಯು ಡಸಂಟ್ ಮೀನ್ ದಟ್ ಯು ಶುಡ್ ಟ್ರೇಡ್ ಇಟ್ ಇನ್ RBI ಪಾಲಿಸಿ. ಓಕೆನಾ? ಸೊ ನನಗೆ ಯಾವಾಗ ಈ ಶಾರ್ಪ್ ಫಾಲ್ ಬಂತು ಅಂದ್ಕೊಂಡೆ, ಇಫ್ ಇಟ್ ಈಸ್ ಬ್ರೇಕ್ ದಿಸ್ 26,000 ಮಾರ್ಕೆಟ್ ವಿಲ್ ಗೋ ಬ್ಲಡ್ ಬಾತ್. ಸೊ ವೆಯ್ಟ್ ಫಾರ್ ಇಟ್ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಯಾವಾಗ 26,000 ಬ್ರೇಕ್ ಡೌನ್ ಆಗಲಿಲ್ಲ, ರಿಕವರಿ ಆಗಲಿ ಸ್ಟಾರ್ಟ್ ಆಯಿತು, ಮಾರ್ಕೆಟ್ ಬೀಳೋದಿಲ್ಲ ಇನ್ನು. ಸೊ ವೆಯ್ಟ್ ಮಾಡುತ್ತೆ. ಸೊ ವಿ ನೀಡ್ ಟು ವೆಯ್ಟ್ ಫಾರ್ ಇಟ್ ಟ್ರೇಡ್ ಅಂತ. ಸೊ ನನಗೆ ಲೆವೆಲಿಗೆ ಬರಲಿಲ್ಲ, ಟ್ರೇಡ್ ಮಾಡಿಲ್ಲ. ಕೆಲವರು ಮೆಸೇಜ್ನ ನಾನು ನೋಡ್ತಾ ಇದ್ದೆ, ಯು ಟ್ರೇಡೆಡ್. ಕೆಲವರು ಏನು ಮಾಡಿದ್ದೀರಾ, ಈ 10 ಗಂಟೆ ಕ್ಯಾಂಡಲ್ ಬಿಗ್ ಕ್ಯಾಂಡಲ್ ಬಂದಾಗ ಟ್ರೇಡ್ ತೊಗೊಂಡು ಲಾಸ್ ತೊಗೊಂಡಿದ್ದೀರಾ. ಕೆಲವ್ರ ಮೆಸೇಜ್ನ ನೋಡ್ತಾ ಇದ್ದೀನಿ ಇವಾಗ ಬಂದಿರೋದ್ರಲ್ಲಿ. ಸೊ ಈ ಲೆವೆಲಲ್ಲಿ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದ್ದೀರಾ, ಸಮ್ ಪ್ರಾಫಿಟಲ್ಲಿ ಎಕ್ಸಿಟ್ ಕೂಡ ಆಗಿದ್ದೀರಾ. ಐ ಆಮ್ ಹ್ಯಾಪಿ. ಸೊ 2 ಸಿನಾರಿಯೋನು ನಿಮಗೆ ಟಫೆಸ್ಟೇ. ಓಕೆನಾ? ಸೊ ನಾನು ಏನಕ್ಕೆ ವೆಯ್ಟ್ ಮಾಡ್ತೀನಿ, ಏನಕ್ಕೆ ವೆಯ್ಟ್ ಮಾಡ್ತಿದ್ದೆ, ಸೊ ಇವಾಗಿನ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಬಿಡಿ. ಐ ವಿಲ್ ಲೀವ್ ಇಟ್ ಆಫ್. ಸೊ ನೋ ಟ್ರೇಡ್ಸ್ ಟುಡೇ, ಬಿಕಾಸ್ ಫರ್ದರ್ ನಾನು ಗೋಲ್ಡಲ್ಲಿ ಇವಾಗ ಟ್ರೇಡ್ ಮಾಡಲಿಕ್ಕೆ ನೋಡ್ತಿರ್ತೀನಿ. ಸೊ RBI ಪಾಲಿಸಿ ಇರೋದ್ರಿಂದ ಇವತ್ತು ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಅರ್ಲಿಯರ್ ಆದರೆ ಲೈಕ್ ನಿಫ್ಟಿಯಲ್ಲೇ ಟ್ರೇಡ್ ಮಾಡಬೇಕು, ನಿಫ್ಟಿಯಲ್ಲೇ ಫೈಟ್ ಮಾಡಬೇಕು ಅನ್ನೋದಿತ್ತು. ನಾವು ದೆರ್ ಇಸ್ ನೋ ಸಚ್ ಮೈಂಡ್ ಸೆಟ್. ಬಿಡು, ನಿಫ್ಟಿ ಇಲ್ಲ ಅಂದ್ರೇನು ಗೋಲ್ಡ್ ಇದೆ, ಗೋಲ್ಡಲ್ಲಿ ಸ್ವಲ್ಪ ದುಡ್ಕೊಂಡ್ರೆ ಆಯಿತು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇರುತ್ತೆ ನನಗೆ. ಸೊ ಹಾಗಾಗಿನೇ ಫರ್ದರ್ ನಾನು ಇವತ್ತು ಮತ್ತೆ ನಿಫ್ಟಿ ಚಾರ್ಟ್ ನೋಡ್ಲಿಕ್ಕೆ ಹೋಗೋದಿಲ್ಲ. ನಿಫ್ಟಿ ಚಾರ್ಟ್ ನೋಡೋದ್ರಿಂದ ಯೂಸ್ಲೆಸ್ ಥಿಂಗ್ ಅದು. ಸೊ ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ, ಪ್ರೈಸ್ ಆಕ್ಷನ್ಸ್ ಹೇಗೆ ವರ್ಕ್ ಆಗ್ತಿದೆ, ಲಾಜಿಕ್ಸ್ ಹೇಗೆ ವರ್ಕ್ ಆಗ್ತಿದೆ. ಸೊ ನಿಮಗೆ ಯಾವ ಕಡೆಗೆ ಹೋದರೆ ಏನಾಗ್ಬೋದು, 3-4 ಸಿನಾರಿಯೋಗಳು ನಿಮಗೆ ಅರ್ಥ ಆದ್ರೇ ಸಾಕು. ಮಾರ್ಕೆಟಲ್ಲಿ ಹೈಯರ್ ಟೈಮ್ ಫ್ರೇಮ್ ಕೂಡ ಪಿಕ್ಚರ್ ಪರ್ಫೆಕ್ಟಾಗಿ ಹೇಳ್ತಿದೆ. ಎಸ್, ನಾವು ಮಾರ್ಕೆಟ್ ಈಸ್ ಡನ್ W ಪ್ಯಾಟರ್ನ್ ಅಂತ. ಸೊ ಕ್ಲಿಯರ್ ಕಟಾಗಿ ವೇರ್ W ಪ್ಯಾಟರ್ನ್ ಈಸ್ ಹ್ಯಾಪನ್, ಕ್ಲಿಯರ್ ಕಟಾಗಿ ಕಾಣಿಸ್ತಿದೆ ತಾನೆ, ವೇರ್ ಇಟ್ ಈಸ್ ಡನ್ W ಪ್ಯಾಟರ್ನ್. ಅದೇ ರೀಸನ್ಗೆ ನಾನು ಕೂಡ ವೇಟ್ ಮಾಡ್ತಿದ್ದೆ. ಲಾಸ್ಟ್ ನೆಕ್ ಲೈನಿಂದಲೇ ಮಾರ್ಕೆಟ್ ಶಾರ್ಪ್ ಫಾಲ್ ಕೊಟ್ಟಿದೆ. ಅಗೇನ್ ಇಟ್ ಈಸ್ ಕಮ್ ಬ್ಯಾಕ್, ಪುಲ್ ಬ್ಯಾಕ್ ಆ್ಯಂಡ್ ಬ್ರೇಕ್ಔಟ್ ಆಗುತ್ತೆ ಅಂತ. ಸೊ ಪುಲ್ ಬ್ಯಾಕ್ ಕೊಡಲಿಲ್ಲ ನನಗದು, ಡೈರೆಕ್ಟ್ ಬ್ರೇಕ್ಔಟ್ ಆಯಿತು. ದಟ್ಸ್ ಓಕೆ. ಟುಡೇ ಇಸ್ ನಾಟ್ ಮೈ ಡೇ, ಬಟ್ ಟುಮಾರೋ ಇಸ್ ಮೈ ಡೇ, ದಟ್ ಈಸ್ ಎನಫ್. ಸೊ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಯು ಆಲ್ವೇಸ್ ಫೀಲ್ ಇಟ್ ಮಚ್ ಬೆಟರ್ ಟ್ರೇಡರ್. ಓಕೆನಾ? ಸೊ ಆಲ್ವೇಸ್ ಮಚ್ ಬೆಟರ್ ಟ್ರೇಡರ್ ಅಂತ ಯಾಕೆ ಫೀಲ್ ಮಾಡ್ತೀರಾ ಅಂದರೆ ಅದನ್ನು ನೀವು ಅರ್ಥ ಮಾಡ್ಕೊಂಡಾಗ. ಓಕೆನಾ? ಓಕೆ, ಕಲಿಬೇಕು ಅನ್ನೋರು ಇನ್ನೂ ಟೈಮ್ ಇದೆ, ಜಾಯ್ನಾಗಿ ಕಲೀರಿ, ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟು. ಓಕೆ, ಥ್ಯಾಂಕ್ ಯು ಆಲ್.